ನಮಸ್ಕಾರ. ನಾನು ಡಾಕ್ಟರ್ ಜಯದೇವಪ್ಪ ಹಲ್ಕುರ್ಕಿ. ಇವತ್ತು ನಾನು ಅಮೇರಿಕಾದ ವ್ಯಾಪಾರದ ಸಮರದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ವ್ಯಾಪಾರದಲ್ಲಿ ಬದುಕೋಕ್ಕಾಗಲ್ಲ. ಈ ವಸ್ತುಗಳ ಮತ್ತು ಸೇವೆಗಳು, ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ನಾವು ವ್ಯಾಪಾರ ಅಂತ ಕರಿತೀವಿ. ಈ ವ್ಯಾಪಾರ ಇಲ್ಲದೆ ಮನುಷ್ಯ ಹೇಗೆ ಪರಾವಲಂಬಿನೋ, ರಾಷ್ಟ್ರಗಳು ಪರಾವಲಂಬಿಗಳು. ಯಾವುದೇ ರಾಷ್ಟ್ರ ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿ ವಿಶ್ವದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ಆಗೋದೂ ಇಲ್ಲ. ಯಾಕೆಂದರೆ ನೈಸರ್ಗಿಕ ಸಂಪನ್ಮೂಲಗಳು ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಸಮನಾಗಿ ಹಂಚಿಕೆ ಆಗಿಲ್ಲ. ಒಂದು ರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾವೆ ನೈಸರ್ಗಿಕ ಸಂಪನ್ಮೂಲಗಳು, ಇನ್ನೊಂದು ರಾಷ್ಟ್ರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಿವೆ. ಅದಕ್ಕೋಸ್ಕರ ಏನು ಮಾಡ್ತೇವೆ ಅಂತಂದರೆ, ಎಲ್ಲಿ ಹೆಚ್ಚಾಗಿರುತ್ತೋ ನೈಸರ್ಗಿಕ ಸಂಪನ್ಮೂಲಗಳು ಅಲ್ಲಿ ಆ ವಸ್ತುಗಳನ್ನು, ನೈಸರ್ಗಿಕ ಸಂಪನ್ಮೂಲಗಳಿಂದ ವಸ್ತುಗಳನ್ನು ಉತ್ಪಾದನೆ ಮಾಡಿ ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡ್ತವೆ. ಈಗ ಒಂದು ರಾಷ್ಟ್ರ ತನ್ನಲ್ಲಿ ಯಾವ ವಸ್ತು ಕೊರತೆ ಇರುತ್ತೋ ಆ ವಸ್ತುವನ್ನು ಬೇರೆ ರಾಷ್ಟ್ರದಿಂದ ಆಮದು ಮಾಡಿಕೊಳ್ತವೆ. ಹೀಗಾಗಿ ಎಲ್ಲ ರಾಷ್ಟ್ರಗಳು ರಫ್ತು ಮತ್ತು ಆಮದು ಮೂಲಕ ತಮ್ಮ ವಿದೇಶಿ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಳ್ತವೆ, ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸ್ತವೆ ಕೊಡುಗೆಯ ಮೂಲಕ ಸರಕು ಮತ್ತು ಸೇವೆಗಳ. ಇದನ್ನು ನಾವು ರಾಷ್ಟ್ರಗಳ ನಡುವೆ ನಡೆಯುವ ವ್ಯಾಪಾರವನ್ನು ವಿದೇಶಿ ವ್ಯಾಪಾರ ಅಂತೀವಿ. ಒಂದು ದೇಶದ ಒಳಗಡೆ ನಡೆಯುವ ವ್ಯಾಪಾರವನ್ನು ನಾವು ದೇಶೀಯ ವ್ಯಾಪಾರ ಅಂತೀವಿ. ಅದು ಒಂದು ಪ್ರಾಂತ್ಯಗಳ ನಡುವೆ ನಡೆಯುವ ವ್ಯಾಪಾರವನ್ನು ಪ್ರಾಂತೀಯ ವ್ಯಾಪಾರ ಅಂತ ಕರಿತೀವಿ. ಆದ್ದರಿಂದ ವ್ಯಾಪಾರ ಇವತ್ತು ಕೃಷಿ, ಕೈಗಾರಿಕೆ, ಹಣ, ಬ್ಯಾಂಕು, ವ್ಯಾಪಾರ, ಸೇವಾ ಕ್ಷೇತ್ರದಲ್ಲಿ ಅತ್ಯಮೂಲ್ಯವಾದ ಪಾತ್ರವನ್ನು ಪಡೆಯುತ್ತಿದೆ. ಬಹಳ ಅಭಿವೃದ್ಧಿ ಸಾಧಿಸೋದಕ್ಕೆ ರಾಷ್ಟ್ರಗಳು ವ್ಯಾಪಾರ ಬಹಳ ಪ್ರಬಲ ಅಸ್ತ್ರ, ಎಂಜಿನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ, ಅಭಿವೃದ್ಧಿಯ ಎಂಜಿನ್ ಅಂತ ಕರೀತಾರೆ. ಇನ್ನು ಪ್ರಾರಂಭದಲ್ಲಿ ಎಲ್ಲ ರಾಷ್ಟ್ರಗಳ ನಡುವೆ ವಸ್ತುಗಳು ಸುಲಭವಾಗಿ ಚಲಿಸ್ತಾ ಇದ್ದು. 17ನೇ ಶತಮಾನದಲ್ಲಿ 1776ರಲ್ಲಿ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ರವರು ಈ ಒಂದು ಸ್ವತಂತ್ರ ವ್ಯಾಪಾರ ಇರಬೇಕು ಅಂತ ಹೇಳಿದ್ರು. ಲೈಸಫೇರ್ ನೀತಿ ಅಂತ ಹೇಳ್ತಿದ್ರು. ಓಪನ್ ಡೋರ್ ಪಾಲಿಸಿ, ಎಲ್ಲ ರಾಷ್ಟ್ರಗಳು ವಸ್ತುಗಳು ಎಲ್ಲ ರಾಷ್ಟ್ರಕ್ಕೆ ಹೋಗಬೇಕು, ಆ ವಸ್ತುಗಳು ಈ ರಾಷ್ಟ್ರಗಳಿಗೆ ಬರಬೇಕು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಸ್ತುಗಳು ಸುಲಭವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಿದ್ದು ಬರ್ತಿದ್ದು. ಯಾವ ಹೆಚ್ಚು ನಿರ್ಬಂಧಗಳನ್ನು ಹಾಕ್ತಿರಲ್ಲ, ಅದನ್ನು ನಾವು ಸ್ವತಂತ್ರ ವ್ಯಾಪಾರ ನೀತಿ ಅಂತ ಕರಿತಿದ್ದಾಗ. ಆದರೆ ಬರುತ್ತಾ ಎಲ್ಲ ರಾಷ್ಟ್ರಗಳು ಕೂಡ, ಪ್ರಬಲ ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳು, ಬೆಳೆಯುತ್ತಿರುವ ರಾಷ್ಟ್ರಗಳು ಕೆಲವು ವ್ಯತ್ಯಾಸಗಳನ್ನು ಕಂಡುಕೊಂಡು, ಏನಪ್ಪ ಅಂದರೆ ಪ್ರಬಲ ರಾಷ್ಟ್ರಗಳು ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳಿರ್ತವೆ, ಅವುಗಳನ್ನು ನಾವು ಹೆಚ್ಚು ಉತ್ಪಾದನೆ ಮಾಡೋದ್ರಿಂದ ರಫ್ತು ಮಾಡ್ತಿದ್ವು. ಆದರೆ ಹಿಂದುಳಿದ ರಾಷ್ಟ್ರಗಳಲ್ಲಿ ಕೆಲವು ವಸ್ತುಗಳು ಕೊರತೆ ಇದ್ದು ಅಲ್ಲಿ ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಕಷ್ಟ ಆಗೋದು. ಅದರಲ್ಲೂ ಕೂಡ ಈಗ ಬಂಡವಾಳ ಆಧಾರಿತ ಯಂತ್ರಗಳನ್ನು ಉತ್ಪಾದನೆ ಮಾಡೋಕ್ಕಾಗ್ತಿರಲಿಲ್ಲ ಹಿಂದುಳಿದ ರಾಷ್ಟ್ರಗಳು, ಭಾರತದಂತೂ. ಅದಕ್ಕೋಸ್ಕರ ಕೆಲವು ರಾಷ್ಟ್ರಗಳು ತಮ್ಮಲ್ಲಿರುವ ಈ ಒಂದು ಕೈಗಾರಿಕೆಗಳನ್ನು, ಇರೋ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಬೇರೆ ದೇಶದ ಪೈಪೋಟಿ ಮಾಡಿದ್ರು. ಈಗ ಬೇರೆ ದೇಶದಿಂದ ಬರುವ ವಸ್ತುಗಳು ಸ್ವತಂತ್ರ ವ್ಯಾಪಾರದಲ್ಲಿ ದೇಶದೊಳಗೆ ಬಂದಾಗ ಇವು ಕಡಿಮೆ ಗುಣಮಟ್ಟದಿಂದ ಕೂಡ್ತಿದ್ದು ಕೈಗಾರಿಕಾ ವಸ್ತುಗಳು. ವಿದೇಶಿ ವಸ್ತುಗಳನ್ನೇ ಸ್ವದೇಶಿ ವಸ್ತುಗಳು ಪೈಪೋಟಿ ಮಾಡೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಏನು ಮಾಡಿಕೊಂಡ್ರು ಅಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಹಲವಾರು ರಾಷ್ಟ್ರಗಳು ನಿರ್ಬಂಧಗಳನ್ನು ವಿಧಿಸೋಕೆ ಶುರು ಮಾಡಿದರು. ಅಂದರೆ ಆಮದು ವಸ್ತುಗಳ ಮೇಲೆ ತೆರಿಗೆ ಹಾಕೋಕ್ಕೆ ಶುರು ಮಾಡಿದರು. ಅದನ್ನು ಸುಂಕಗಳು ಅಂತ ಕರಿತೀವಿ, ಟ್ಯಾರಿಫ್ಸ್ ಅಂತೇಳಿ. ಅಂದರೆ ರಫ್ತು ಮೇಲೆ ಹಾಕುವ ತೆರಿಗೆ, ಆಮದುಗಳ ಮೇಲೆ ಹಾಕುವ ತೆರಿಗೆಗಳನ್ನು ನಾವು ಈ ವಿದೇಶಿ ವ್ಯಾಪಾರದ ಮೇಲಿನ ಸುಂಕಗಳು ಅಂತ ಕರಿತೀವಿ. ಹೀಗಾಗಿ ನಂತರದ ಬಂದಂಥ ರಾಷ್ಟ್ರಗಳು, 18ನೇ ಶತಮಾನದ ನಂತರ ಬಂದ ಎಲ್ಲ ರಾಷ್ಟ್ರಗಳು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ನಿರ್ಬಂಧಗಳನ್ನು ಹೇರಿದವು, ಸುಂಕಗಳನ್ನು ಹಾಕಕ್ಕೆ ತೊಡಗಿದ್ದು. ಇದನ್ನು ನಾವು ರಕ್ಷಣಾ ವ್ಯಾಪಾರ ನೀತಿ ಅಂತ ಕರಿತೀವಿ, ದಿ ಪಾಲಿಸಿ ಆಫ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಆದರೆ ಇದು ಬಹಳ ಕಾಲ ಇದು ಉಳಿಲಿಲ್ಲ. ಈ ವ್ಯಾಪಾರ ನೀತಿ ಸ್ವತಂತ್ರ ವ್ಯಾಪಾರ ಇತ್ತು, ನಂತರ ರಕ್ಷಣಾ ವ್ಯಾಪಾರ ನೀತಿ ಬಂತು. ನಂತರ 2ನೇ ಮಹಾಯುದ್ಧ ಆದ ನಂತರ, ಅದರಲ್ಲೂ ಪ್ರಮುಖವಾಗಿ 1991ರಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಆರ್ಥಿಕ ಹಿಂಜರಿತದಿಂದ ಮುಂದೆ ಹೋಗೋದಕ್ಕೆ ಅವು ಏನು ಮಾಡಿದ್ವು ಅಂತಂದರೆ, ಹೊಸ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಂಡು ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರಿತೀವಿ, NEP ಅಂತ. ಇದರ ಮುಖ್ಯ ಲಕ್ಷಣ ಏನು ಅಂತಂದರೆ, ಉದಾರೀಕರಣ, ಲಿಬರಲೈಸೇಷನ್, ಖಾಸಗೀಕರಣ, ಪ್ರೈವೇಟೈಸೇಷನ್ ಮತ್ತು ಈ ಒಂದು ಗ್ಲೋಬಲೈಸೇಷನ್, ಜಾಗತೀಕರಣ ಅಂತ ಕರಿತೀವಿ ನಾವು. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಮಾಡೋಕ್ಕೆ ಹೋಗಿ ವ್ಯಾಪಾರದಲ್ಲಿ ಇಂಥ ಬದಲಾವಣೆಗಳು, ಉದಾರೀಕರಣ ಬೇಕು ಅಂತ ಹೇಳಿ 1991ರಲ್ಲಿ ಈ ಒಂದು ಗ್ಯಾಟ್ ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಾಷ್ಟ್ರಗಳು ಕೂಡ ಒಂದು ಒಪ್ಪಂದ ಮಾಡಿಕೊಂಡ್ರು. ಅದನ್ನು ನಾವು ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ ಕರಿತೀವಿ. ಕನ್ನಡದಲ್ಲಿ ವ್ಯಾಪಾರ ಮತ್ತು ಸುಂಕಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಒಪ್ಪಂದ ಅಂತ ಒಂದು ವಿಶ್ವದ ರಾಷ್ಟ್ರಗಳು ಮಾಡಿಕೊಂಡು, ಅವುಗಳ ಮುಖ್ಯ ಉದ್ದೇಶ ವಿದೇಶಿ ವ್ಯಾಪಾರದ ಮೇಲಿನ ಸುಂಕ ತೆರಿಗೆಗಳನ್ನು ಕಡಿಮೆ ಮಾಡೋದು, ಅಲ್ಲಿ ಉಂಟಾಗುವ ವ್ಯಾಜ್ಯಗಳನ್ನು ಪರಿಹರಿಸೋದಕ್ಕೋಸ್ಕರಲೇ ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ಆದರೆ 1995 ಹೊತ್ತಿಗೆ ನಮ್ಮಲ್ಲಿ ಈ ಒಂದು
ಈ ಗ್ಯಾಟ್ನ ವಿಸ್ತೃತ ರೂಪ, ಅದನ್ನೇ ಒಂದು WTO ಅಂತ ಒಪ್ಪಾಯಿತು. ಇವತ್ತು ಎಲ್ಲ ರಾಷ್ಟ್ರಗಳು, ಜಗತ್ತಿನ ಎಲ್ಲ ರಾಷ್ಟ್ರಗಳು ಇದನ್ನು ವಿಶ್ವ ವ್ಯಾಪಾರ ಸಂಘಟನೆ ಅಂತ ಕರಿತೀವಿ. ಇದರ ಸದಸ್ಯತ್ವವನ್ನು ಹೊಂದಿದ್ದೇವೆ. ಈ ವಿಶ್ವ ವ್ಯಾಪಾರ ಸಂಘಟನೆ ವಿದೇಶಿ ವ್ಯಾಪಾರಗಳಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ರೂಪಿಸುತ್ತೆ. ಈಗ ಟ್ರೇಡ್ ವಾರ್ ಅಂತ ಏನು ನಡೀತಿದೆ ಅಮೆರಿಕ ಮತ್ತು ಇತರ ರಾಷ್ಟ್ರಗಳಿಗೆ, ಅಂಥ ವಾರಗಳು ಏರ್ಪಟ್ಟರೆ, ಸಮರ, ತೆರಿಗೆ ಯುದ್ಧ, ಸುಂಕಗಳ ಯುದ್ಧ ಅಥವಾ ಈ ಒಂದು ವ್ಯಾಪಾರ ಯುದ್ಧ ನಡೆದರೆ ಅವುಗಳನ್ನು ತೀರ್ಮಾನ ಮಾಡುತ್ತೆ ಏನು WTO. ಮತ್ತು ಇಂಥ ಕಾನೂನುಗಳ ಮೂಲಕ ವಿದೇಶಿ ವ್ಯಾಪಾರ ನಡೀಬೇಕು ಅಂತ ಹೇಳುತ್ತೆ. ಒಂದು ವೇಳೆ ಸಮರಗಳಾದರೆ, ಘರ್ಷಣೆಗಳಾದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ವಿದೇಶಕ್ಕೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನು ತೀರ್ಮಾನಿಸುತ್ತೆ. ಸಮಾಲೋಚನೆಗಳ ಮೂಲಕ, ಒಪ್ಪಂದದ ಮೂಲಕ ಕೂತು ಚರ್ಚೆ ಮಾಡಿ ಎಲ್ಲ ರಾಷ್ಟ್ರಗಳು ಅಭಿವೃದ್ಧಿ ಆಗಬೇಕು. ಅದರಿಂದಲೇ ಬಹಳವಾಗಿ ಈ ವಿಶ್ವ ವ್ಯಾಪಾರ ಸಂಘಟನೆ ಹಿಂದುಳಿದ ರಾಷ್ಟ್ರಗಳ, ಬೆಳೆಯುತ್ತಿರುವ ರಾಷ್ಟ್ರಗಳ ಮತ್ತು ಅಭಿವೃದ್ಧಿ ರಾಷ್ಟ್ರಗಳ ಎಲ್ಲರ ಐಕ್ಯತೆ, ವ್ಯಾಪಾರದ ಅಭಿವೃದ್ಧಿ ಸಾಧಿಸುವ ಒಂದು ಶ್ರೇಷ್ಠವಾದ ಒಂದು ಸಂಸ್ಥೆಯಾಗಿದೆ ಜಗತ್ತಿನಲ್ಲಿ. ಇದರ ಅನುಗುಣವಾಗಿ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡೀತಾ ಇದೆ. ಆದರೆ ಮೊನ್ನೆ ಅಮೆರಿಕಾದ 2ನೇ ಬಾರಿಗೆ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ರವರು ತನ್ನ ಎಲ್ಲ ರಾಷ್ಟ್ರಗಳ ವಿರುದ್ಧ ವಿಶ್ವದಲ್ಲಿ ಈಗ ವಿಶ್ವ ವ್ಯಾಪಾರ ಸಮರ ಏರ್ಪಟ್ಟಿದೆ. ಅಮೆರಿಕ ಮತ್ತು ಅದರ ಇತರ ರಾಷ್ಟ್ರಗಳಿಗೆಲ್ಲ, ಕೆನಡಾ ಇರ್ಬೋದು, ಮೆಕ್ಸಿಕೋ, ಚೀನಾ, ಬ್ರಿಕ್ ರಾಷ್ಟ್ರಗಳು, ಯುರೋಪಿಯನ್ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಮರ ಏರ್ಪಡ್ತಾ ಇದೆ. ಏನು ಹೇಳ್ತಾರೆ ಅಂದರೆ, ಟ್ರಂಪ್ರವರು ನಾವು ಅಮೆರಿಕವನ್ನು ಮತ್ತೆ ಪ್ರಬಲ ರಾಷ್ಟ್ರವನ್ನಾಗಿ ಮಾಡ್ತೀನಿ, ಅಮೆರಿಕ ವಿಶ್ವದಲ್ಲಿ ಒಂದು ಶ್ರೇಷ್ಠ ರಾಷ್ಟ್ರವಾಗಬೇಕು, ಆರ್ಥಿಕವಾಗಿ ಪ್ರಬಲ ರಾಷ್ಟ್ರ ಆಗಬೇಕು, ನಮ್ಮ ಮೇಲೆ ಇತರ ರಾಷ್ಟ್ರಗಳು, ವಿಶ್ವದ ಎಲ್ಲ ರಾಷ್ಟ್ರಗಳು ವ್ಯಾಪಾರದ ಮೇಲೆ, ನಮ್ಮ ವಸ್ತುಗಳ ಮೇಲೆ ಅಂದರೆ ನಮ್ಮ ವ್ಯಾಪಾರದ ಮೇಲೆ ಹೆಚ್ಚು ತೆರಿಗೆಯನ್ನು ಹಾಕಿದ್ದಾರೆ, ನಾವು ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ. ಇದರಿಂದ ನಮ್ಮ ಹಣ ಅವರಿಗೆಲ್ಲ ಹೋಗಿ ಅವರು ಉದ್ಧಾರ ಆಗಿದ್ದಾರೆ, ನಮ್ಮ ದೇಶಕ್ಕೆ ತೊಂದರೆ ಆಗಿದೆ. ನಮ್ಮ ದೇಶದ ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕು, ಜಗತ್ತಿನ ಎಲ್ಲ ಪ್ರದೇಶದಲ್ಲಿಯೂ ಎಲ್ಲ ರಾಷ್ಟ್ರಗಳು, ನಮ್ಮ ಕಂಪನಿಗಳು ಇರಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಮ್ಮ ದೇಶದ ಹಣ ನಮ್ಮ ದೇಶದಲ್ಲಿ ಉಳಿಬೇಕು, ನಮ್ಮ ಸಂಪನ್ಮೂಲಗಳು ನಮಗೆ ಇರಬೇಕು, ಇಲ್ಲಿರೋರಿಗೆ ಉತ್ಪಾದನೆ ಹೆಚ್ಚು, ಉದ್ಯೋಗ ದೊರಕಬೇಕು. ಮತ್ತು ಬೇರೆ ದೇಶಗಳಿಂದ ಕೆಲವು ಅಪಾಯಕಾರಿ ವಸ್ತುಗಳು ಬರ್ತವೆ, ಮೆಕ್ಸಿಕೋ ಆ ಕಡೆಯಿಂದ ಈ ಕಡೆ ಎಲ್ಲ, ಅವುಗಳು ಬರಬಾರ್ದು. ಮತ್ತು ನಮ್ಮ ಹಣವನ್ನು ಇತರಿಗೆ ಯಾಕೆ ಖರ್ಚು ಮಾಡಬೇಕು, ಸಹಾಯ ಮಾಡಬೇಕು, ಅದರಿಂದ ನಮಗೆ ತೊಂದರೆ. ಹೀಗೆ ಹಲವಾರು ಅದನ್ನು ಮೇಕ್ ಅಮೇರಿಕಾ ಬಿಗ್ ಅಂತ, ಅಮೇರಿಕವನ್ನು ದೊಡ್ಡ ರಾಷ್ಟ್ರ, ದೊಡ್ಡಣ್ಣನ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಉದ್ದೇಶದಿಂದ ಟ್ರಂಪ್ರವರು 2ನೇ ಬಾರಿ ಆದ ತಕ್ಷಣ ಈಗ ಚೀನಾ, ಮೆಕ್ಸಿಕೋ ಮತ್ತು ಕೆನಡಾದ ಮೇಲೆ ಹೆಚ್ಚು ಸುಂಕಗಳನ್ನು ವಿಧಿಸ್ತಾರೆ ಆ ರಾಷ್ಟ್ರಗಳ ಮೇಲೆ. ಇದಲ್ಲದೆ ಇದಕ್ಕೆ ಪ್ರತಿಯಾಗಿ ಈ ಒಂದು ಪರ್ಟಿಕ್ಯುಲರ್ ಆಗಿ ಅಮೆರಿಕವಾಗಿ ಏನು ಮಾಡಿದೆ ಅಂತಂದರೆ, ಈ ಸ್ಟೀಲು ಮತ್ತು ಕಬ್ಬಿಣದ ಮೇಲೆ 25% ಸುಂಕ ವಿಧಿಸಿದೆ ಮೊನ್ನೆ. ಇದಲ್ಲದೆ ಇದಕ್ಕೆ ಪ್ರತಿಯಾಗಿ ಕೆನಡಾ, ಮೆಕ್ಸಿಕೋ ಮತ್ತು ಚೈನಾ ಈ ರಾಷ್ಟ್ರಗಳು ಕೂಡ ಪ್ರತಿಯಾಗಿ ಒಂದು 15ಕ್ಕಿಂತ ಹೆಚ್ಚು ಸುಂಕಗಳನ್ನು ಅಮೇರಿಕಾದಿಂದ ಬರತಕ್ಕಂಥ ವಸ್ತುಗಳ ಮೇಲೆ ವಿಧಿಸ್ತಾ ಇದೆ. ಇದಲ್ಲದೆ ಬಹಳ ಮುಖ್ಯವಾಗಿ ಈ ಬ್ರಿಕ್ ರಾಷ್ಟ್ರಗಳು ಅಂತೇವೆ, ಬ್ರೆಜಿಲ್ಲು, ರಷ್ಯಾ ಮತ್ತು ಇಂಡಿಯಾ, ಚೈನಾ, ಆಮೇಲೆ ಜೊತೆಗೆ ಈಜಿಪ್ಟು, ಇರಾನ್, ಎಮಿರೇಟ್ಸ್ ಎಲ್ಲ ರಾಷ್ಟ್ರಗಳ ಮೇಲೆ ಸುಂಕಗಳನ್ನು ಹೆಚ್ಚು ವಿಧಿಸ್ತೀವಿ ಅಂತ ಹೇಳ್ಕೊಂಡಿದೆ ಅಮೆರಿಕ. ಹೀಗಾಗಿ ಯಾವ ವಸ್ತುಗಳು ಆದರೆ ಇದಕ್ಕೆ ಪ್ರತಿಯಾಗಿ ಅಮೆರಿಕ ಏನು ತೆರಿಗೆಗಳನ್ನು ಹಾಕ್ತಾಯಿದೆ, ಸುಂಕಗಳನ್ನು ಬೇರೆ ದೇಶದ ವಸ್ತುಗಳ ಮೇಲೆ, ಈ ರಾಷ್ಟ್ರಗಳ ಮೇಲೆ, ಅದಕ್ಕೆ ಪ್ರತಿಯಾಗಿ ಸಿಡಿದು ನಿಂತವೆ, ಪ್ರತಿಯಾಗಿ ಸುಂಕಗಳನ್ನು ಹಾಕಿ ಪ್ರಾರಂಭಿಸಿದವೆ. ಕೆನಡಾ ಇರ್ಬೋದು, ಮೆಕ್ಸಿಕೋ, ಚೈನಾ ಮತ್ತು ಈ ರಾಷ್ಟ್ರಗಳು, ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು, ರಾಷ್ಟ್ರಗಳು ಆಕೆ ಯಾವ್ಯಾವ ವಸ್ತುಗಳ ಮೇಲೆ, ಅಮೇರಿಕಾದಿಂದಿರುವ ಮಾಂಸ ಮತ್ತು ಬಟ್ಟೆ, ಜೀನ್ಸ್ ಬಟ್ಟೆಗಳ ಮೇಲೆ, ಮೋಟರ್ ಸೈಕಲ್ಗಳ ಮೇಲೆ ಮತ್ತು ಬಟರ್, ಪೀನಟ್, ಜೀನ್ಸ್ ಬಟ್ಟೆಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದೆ. ಹೀಗಾಗಿ ಎರಡು ಘರ್ಷಣೆಗುಂಟಾಗ್ತದೆ, ವ್ಯಾಪಾರ ಘರ್ಷಣೆಗುಂಟಾಗಿವೆ. ಇದರಿಂದ ವಿಶ್ವದ ಆರ್ಥಿಕ ವ್ಯಾಪಾರದ ಮೇಲೆ ತೊಂದರೆ ಉಂಟಾಗ್ತಾಯಿದೆ ಅಂತೇಳಿ. ಈ ರೀತಿ ವ್ಯಾಪಾರದ ಘರ್ಷಣೆಗಳಾದರೆ ಏನಾಗುತ್ತಪ್ಪ ಅಂತಂದರೆ, ಅನೇಕ ಪರಿಣಾಮಗಳನ್ನು ಈಗಾಗಲೇ ಕಾಣ್ತಾ ಇದ್ದೇವೆ. ಅಮೇರಿಕಾದಲ್ಲಿ ಏನಾಗ್ತಾಯಿದೆ ಅಂತಂದರೆ, ಅನೇಕ ಉದ್ಯಮಗಳನ್ನು ನಷ್ಟ ಅನುಭವಿಸ್ತಾ ಇದ್ದಾವೆ. ಅಮೇರಿಕಾದಲ್ಲಿ ನಾವು ಕೆಲವೇ ದಿನಗಳಲ್ಲಿ ಹಿಂಜರಿತ ಬರ್ಬೋದು ಅಂತ ಹೇಳ್ತಾರೆ. ಇದಲ್ಲದೆ ಬೆಲೆಗಳು ಹೆಚ್ಚಾಗ್ತಾ ಇದೆ, ಬೆಲೆಗಳು ಹೆಚ್ಚಾಗಿ ಅನುಭವಗಳ ತೊಂದರೆಯನ್ನು ಪಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ವಿದೇಶಿ ವ್ಯಾಪಾರದ ಬೆಳವಣಿಗೆ ಅಮೆರಿಕಾದಲ್ಲಿ ಆದ ತಕ್ಷಣಕ್ಕೆ ಬೇರೆ ದೇಶಗಳು ಏನೂ ಆಗೋದೇ ಅಂತಿಲ್ಲ. ಒಬ್ರಿಗೆ ಅಮೆರಿಕಾಕ್ಕೆ ಸೀತ ಆದರೆ ಇನ್ನೊಂದು ರಾಷ್ಟ್ರಗಳಿಗೂ ಅದರಿಂದ ಜ್ವರ ಹರಡ್ಬೋದು, ಆ ಥರದ ಪ್ರಸಂಗ ಉಂಟಾಗ್ತಿದೆ ಈ ರಾಷ್ಟ್ರಗಳಲ್ಲಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಷೇರುಪೇಟೆಗಳಲ್ಲಿ ಅಲ್ಲೋಲು ಕಲ್ಲೋಲು ಆಗ್ತಾ ಇದ್ದಾವೆ. ಜೊತೆಗೆ ಒಂದು ಅನುಭವಗಳು, ವಿಶ್ವದ ಆರ್ಥಿಕ ವ್ಯವಸ್ಥೆಯ ಮೇಲೆ ತೊಂದರೆ ಉಂಟಾಗ್ತದೆ.
ವಿದೇಶಿ ವ್ಯಾಪಾರದಲ್ಲಿ ಪ್ರಮುಖವಾಗಿ ಇದರಿಂದ ಹೆಚ್ಚು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತೀವಿ. ಅದರಿಂದ ಇನ್ನೊಂದು ಭಾಳ ಮುಖ್ಯವಾಗಿ ಈ ವ್ಯಾಪಾರ ಸಮರದಿಂದ ಯುರೋಪ್ ಯೂನಿಯನ್ ರಾಷ್ಟ್ರಗಳ ಮೇಲೆ, ಬ್ರಿಕ್ ರಾಷ್ಟ್ರಗಳ ಮೇಲೆ, ಮೆಕ್ಸಿಕೋ, ಕೆನಡಾ, ಚೈನಾ ಈ ರಾಷ್ಟ್ರಗಳ ಮೇಲೆ ತೊಂದರೆಗಳು ಉಂಟಾಗ್ತವೆ. ಅಮೆರಿಕಕ್ಕೂ ತೊಂದರೆ ಉಂಟಾಗ್ತವೆ. ಯಾಕೆಂದರೆ ಒಂದು ದೇಶದಲ್ಲಿ ಹೆಚ್ಚಿದ ಬೆಂಕಿ ಇತರೆ ರಾಷ್ಟ್ರಗಳನ್ನು ಸುಡುತ್ತಿದ್ದು. ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಇಟ್ಸ್ ದಿ ಕಾಂಬಿನೇಷನ್ ಆಫ್ ಆಲ್ ಕಂಟ್ರೀಸ್. ಸುಮಾರು WTOನಲ್ಲಿ 166 ರಾಷ್ಟ್ರಗಳು ಮೆಂಬರ್ಶಿಪ್ ಪಡೆದವು. 22 ರಾಷ್ಟ್ರಗಳು ಈಗ ಇತ್ತೀಚೆಗೆ ಪಡ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ತಮಗೆ ಬೇಕಾದ ವಸ್ತುಗಳನ್ನು ತರಿಸ್ಕೊತೈತೆ. ಆ ರಾಷ್ಟ್ರಗಳು ತಮಗೆ ಬೇಕಾದ ವಸ್ತುಗಳನ್ನು ರಫ್ತು ಮತ್ತು ಆಮದು ಮೂಲಕ ತರಿಸ್ಕೊಂಡು ತಮ್ಮೆಲ್ಲರ ಯೋಗಕ್ಷೇಮವನ್ನು ಸಾಧಿಸ್ತವೆ. ಅದಕ್ಕೆ ಅಡ್ಡಿ ಉಂಟಾಗ್ತಾ ಇದೆ ಈಗ. ಅದಕ್ಕೆ ಇನ್ನು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದರೆ, ಭಾರತ ಮತ್ತು ವ್ಯಾಪಾರ ಟ್ರಂಪ್ರವರ ಸುಂಕದ ಬಗ್ಗೆ ಹೇಳೋದಾದರೆ, ಅಮೆರಿಕದವರು ಏನು ಹೇಳ್ತಿದ್ದಾರೆ ಅಂದರೆ ಭಾರತ ಹೆಚ್ಚು ತೆರಿಗೆಯನ್ನು ವಿಧಿಸ್ತಾ ಇದೆ. ಯಾಕೆಂದರೆ ಏನು ನಾವು ಈ ಬ್ರಿಕ್ ರಾಷ್ಟ್ರಗಳಿದಾವಲ್ಲ, ಆ ಎಲ್ಲ ರಾಷ್ಟ್ರಗಳಿಗಿಂತ ಭಾರತ ಹೆಚ್ಚು ಸುಂಕಗಳನ್ನು ವಿಧಿಸ್ತಾ ಇದೆ. ಉದಾಹರಣೆಗೆ ಭಾರತ 17%, ಬ್ರೆಜಿಲ್ 11%, ಸೌತ್ ಕೊರಿಯಾ 7%, ರಷ್ಯಾ 6.6% ಮತ್ತು ಯುರೋಪಿಯನ್ ಒಕ್ಕೂಟ 5%, ಅಮೆರಿಕ ಮಾತ್ರ 3.3% ತನ್ನ ವಿದೇಶಿ ವಸ್ತುಗಳ ಮೇಲೆ ಆಮದಾಗ್ತಾ ಇದೆ. ಇನ್ನೂ ಕೆಲವು ವಸ್ತುಗಳ ಮೇಲೆ ಭಾರತ ಕೃಷಿ ಕೆಲವು ವಸ್ತುಗಳು ಕೃಷಿ ಕ್ಷೇತ್ರವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹಿಂದುಳಿದ ರಾಷ್ಟ್ರದ ಕೃಷಿ ವಸ್ತುಗಳು ವಿದೇಶಗಳನ್ನೇ ಪೈಪೋಟಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆಂತರಿಕ ಕೃಷಿ ಉತ್ಪಾದನೆಯನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೆಚ್ಚು ತೆರಿಗೆಗಳನ್ನು ಹಾಕ್ತಾ ಇದೆ. ನೀವು ಭಾರತದವರು ತೆರಿಗೆಗಳನ್ನು ಕಡಿಮೆ ಮಾಡಿ ಅಂತ ಹೇಳಿಬಿಟ್ಟು ಟ್ರಂಪ್ರವರ ಸರ್ಕಾರ ಒತ್ತಾಯ ಮಾಡ್ತಾ ಇದೆ. ಈ ಟೀಕೆಗಳಿಗೆ ಎಚ್ಚೆತ್ತ ಸರ್ಕಾರ, ನಮ್ಮ ಭಾರತ ಸರ್ಕಾರ ಈ ಒಂದು ಕೆಲವು ಇಂಪಾರ್ಟೆಂಟ್ ಈ ಬೌಲ್ ಬರ್ನ್ ಒಂದು ಮದ್ಯದ ಮೇಲಿನ ತೆರಿಗೆಯನ್ನು 150ರಿಂದ ಬೌಲ್ ಬರ್ನ್ ವಿಸ್ಕಿ ಸುಂಕವನ್ನು 150ರಿಂದ 100ಕ್ಕೆ ಇಳಿಸಿದೆ. ಆದರೆ ಮತ್ತೆ ನಾವು ಭಾರತದ ಹೆಚ್ಚು ಸುಂಕ ಭಾರವನ್ನು ತೀವ್ರಗೊಳಿಸೋಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ನಮಗೆ ಭಾರತ ಅಮೆರಿಕಾದೊಡನೆ ಸಂಬಂಧ ಇಟ್ಕೋಬೇಕು. ನಮ್ಮ ದೇಶದ ಒಟ್ಟು ರಫ್ತುವಿನಲ್ಲಿ 18 ಭಾಗ ಅಮೆರಿಕಾದ ಪಾಲಿದೆ. ರಫ್ತು ಮಾಡೋದ್ರಲ್ಲಿ 18 ಭಾಗ ಅಮೆರಿಕ ಪಾಲು. ಇದಲ್ಲದೆ ಸುಮಾರು 2025 ಅಂಕಿಅಂಶಗಳ ಪ್ರಕಾರ ನಾವು ಸುಮಾರು $53 ಬಿಲಿಯನ್ ಮೌಲ್ಯದ ರಫ್ತು ವ್ಯವಹಾರ ಮಾಡಿದ್ದೀವಿ ನಾವು. ಸೊ ಹಾಗಾಗಿ ನಾವು ಈ BTA ಮೂಲಕ, ಬೈಲಾಟರಲ್ ಟ್ರೇಡ್ ಅಗ್ರಿಮೆಂಟ್ ಮೂಲಕ ಸ್ನೇಹತ್ವವನ್ನು ಬೆಳೆಸಿ 2 ಸೈಡ್ ರೆಸಿಪ್ರೋಕಲ್ ಅಂತ ಕೊಡುಗೆಯ ಮೂಲಕ ಈ ವ್ಯಾಪಾರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು. ಭಾಳ ಮುಖ್ಯವಾಗಿ ನಾವು ಭಾಳ ಹೆಚ್ಚಿನದಾಗಿ ನಮ್ಮ ಭಾಗದಲ್ಲಿ ನಾವು ಹಾಕತಕ್ಕಂಥ ತೆರಿಗೆಗಳನ್ನು ಈ ಒಂದು ಡೈರಿ ಪ್ರಾಡಕ್ಟ್ಸ್ ವಸ್ತುಗಳು, ಆಮೇಲಿಂದ ಕಾಟನ್ ಟೆಕ್ಸ್ಟೈಲ್ಸ್ ಇರ್ಬೋದು, ಅಥವಾ ಲೆದರ್ ಚರ್ಮದ ವಸ್ತುಗಳು, ಚರ್ಮದ ತಯಾರಿಕಾ ವಸ್ತುಗಳು, ಇಂಥವುಗಳ ಮೇಲೆಲ್ಲ ಆಗ್ತಾಯಿದ್ದೀವಿ ನಾವು. ಅದರಿಂದ ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ. ಕೆಲವರು ತಜ್ಞರು ಏನು ಹೇಳ್ತಾರೆ, ಭಾರತ ಈ ಘರ್ಷಣೆ ಮೂಲಕ ತನ್ನ ಬಗೆಹರಿಸ್ಕೊಳಕ್ಕಾಗಲ್ಲ. ಆದರೆ ಏಪ್ರಿಲ್ ನಂತರ ಈ ದೇಶದ ಮೇಲೆ ಹೆಚ್ಚು ಬ್ರಿಕ್ ರಾಷ್ಟ್ರಗಳ ಮೇಲೆ, ಯುರೋಪ್ ಯೂನಿಯನ್ ರಾಷ್ಟ್ರಗಳ ಮೇಲೆ ಸರ್ಕಾರ ವಿಧಿಸೋದು ನಮ್ಮ ಮೇಲೂ ಹಾಕಿದರೆ ನಾವು ದುಷ್ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಅದನ್ನು ಬಿಟ್ಟು ಇರೋಕ್ಕಾಗಲ್ಲ. ನಾವು ಅಮೆರಿಕದೊಡನೆ ಮೋದಿಯವರು ಮನೆ ಭೇಟಿ ಕೊಟ್ಟಿದ್ದರು. ಅದರ ಫಲವಾಗಿ ನಾವು ಬಹಳ ಸೌಹಾರ್ದಯುತವಾಗಿ ಕೂತ್ಕೊಂಡು ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕಾಗತ್ತೆ. ಅಂದರೆ ಹೆಂಗೆ ಅಂದರೆ, ಆನೆ ಬಾಲ ಹಿಡಿದ್ರೆ ನಾವು ಅರಮನೆಗೆ ಹೋಗ್ತೀವಿ, ಕತ್ತೆ ಬಾಲ ಹಿಡಿದ್ರೆ ತಿಪ್ಪಿಗೆ ಹೋಗ್ತೀವಿ. ಅಮೆರಿಕ ಆನೆ ಥರ ಇದೆ. ಅಂದರೆ ಯಾವುದೇ ರಾಷ್ಟ್ರದಲ್ಲಿ ವಿದೇಶಿ ವ್ಯಾಪಾರದಲ್ಲಿ ನಾವು ಆದಷ್ಟು ಲಾಭವನ್ನು ಗಳಿಸೋದಕ್ಕೆ ನಮಗೆ ಅನುಕೂಲ ಆಗಬೇಕು, ನಮ್ಮ ಜನತೆಗೆ ಅನುಕೂಲ ಆಗಬೇಕು, ವಿಶ್ವಕ್ಕೆ ಅನುಕೂಲ ಬೇಕು, ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ವಿ. ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಉತ್ತಮವಾದಂಥ ಸಂಬಂಧವನ್ನು ಇಟ್ಟುಕೊಂಡು ವ್ಯವಹಾರ ಮಾಡಿ, ಬೈಲಾಟರಲ್ ಮೂಲಕ, ದ್ವಿಪಕ್ಷೀಯ ಆರ್ಥಿಕ ಚರ್ಚೆಗಳ ಮೂಲಕ, ಒಪ್ಪಂದದ ಮೂಲಕ ನಾವು ಈ ವ್ಯಾಪಾರ ಸಮರಕ್ಕೆ, ನಮ್ಮ ದೇಶದೊಡನೆ ಆಗ್ತಕ್ಕಂಥ ವ್ಯಾಪಾರ ಸಮರವನ್ನು ನಾವು ತಿದ್ದುಕೊಳ್ಬೋದು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಇನ್ನೂ ಕೂಡ ಏಪ್ರಿಲ್ ನಂತರ ಏಪ್ರಿಲ್ ನಂತರ ಟ್ರಂಪ್ರವರು ಇನ್ನೂ ಹೆಚ್ಚು ತೆರಿಗೆಗಳನ್ನು, ಸುಂಕಗಳನ್ನು ವಿದೇಶಿ ವಸ್ತುಗಳ ಮೇಲೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ವಿಶ್ವದ ಜನತೆ ತಲ್ಲಣಗೊಳ್ತಾ ಇದೆ. ತಜ್ಞರು, ಅರ್ಥಶಾಸ್ತ್ರಜ್ಞರು ಚಿಂತನೆ ಮಾಡ್ತಾ ಇದ್ದಾರೆ ಏನು ಅಂತ. ಆದರೆ ಒಂದು ಮಾತು, ವಿದೇಶಿ ವ್ಯಾಪಾರವನ್ನು ಬಿಟ್ಟು ನಾವು ಬದುಕೋಕ್ಕಾಗಲ್ಲ. ಯಾವುದೇ ರಾಷ್ಟ್ರ, ಅಮೆರಿಕಕ್ಕೂ ವಿಶ್ವ ವ್ಯಾಪಾರ ಸಮರಗಳು ಏರ್ಪಟ್ಬಿಟ್ರೆ, ಈ ರೀತಿ ಸುಂಕಗಳ ಸಮರ ಏರ್ಪಟ್ಟಿರಪ್ಪ ಅಂದರೆ ಇಬ್ಬರಿಗೂ ತೊಂದರೆ ಆಗುತ್ತೆ. ಈಗ ಟಗರೆರಡು ಗುದ್ದಾಡಿದರೆ ಟಗರು 2 ಗುರುಡು ಮರಕ್ಕೆ ಮೃತ್ಯು ಅಂತ. ವಿಶ್ವದ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ, ವಿಶ್ವದ ಆರ್ಥಿಕ ವ್ಯವಸ್ಥೆಗೆ ತೊಂದರೆ ಆಗುತ್ತೆ. ಅದರಿಂದ ನಾವೇನು ಮಾಡಪ್ಪ ಅಂದರೆ, ಸಮಾಲೋಚನೆಗಳ ಮೂಲಕ WTO ಏನಪ್ಪ ಅಂದರೆ, ಕೆಲವರು ಈಗಾಗಲೇ ಹೋಗಿದ್ದಾರೆ. ಚೈನಾ, ಬೇರೆ ಬೇರೆ ರಾಷ್ಟ್ರಗಳೆಲ್ಲ WTO ದಾವೆಯನ್ನು ಹೂಡಿದ್ದಾವೆ ಈ ಅಮೆರಿಕಾದ ವಿರುದ್ಧ ಹೆಚ್ಚು ಸುಂಕಗಳ ಸಮರಕ್ಕೆ ಸಂಬಂಧಪಟ್ಟ ಹಾಗೆ.
ಹಾಗಾಗಿ ನಾನೇನಪ್ಪ ಅಂದರೆ ಈಗ ನಮ್ಮ ಟ್ರಂಪ್ ಅವರು ಬಹಳ ಬುದ್ಧಿಜೀವಿಗಳು, ಮತ್ಸ್ಯವಾದಿ. ಈಗಾಗಲೇ ವಿಶ್ವದ ಯುದ್ಧಗಳನ್ನು ತಯಾರು ಮಾಡೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ, ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ರಷ್ಯಾ, ಯುಕ್ರೇನ್ ಮತ್ತು ಇದೊಂದು ಏನು ಬಹಳ ಮುಖ್ಯವಾಗಿ ಇದು ಯಾವುದಪ್ಪ ಅಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಕ್ರೈಸಿಸ್ ಅಲ್ಲ, ಅದು ಹಮಾಸ್ ಯುದ್ಧದ ತಯಾರಿಕೆ ಅನೇಕ ಶಾಂತಿ ಒಪ್ಪಂದದ ಮೂಲಕ ಮಾಡಬೇಕು ಅನ್ನೋಂಥ ಪ್ರಯತ್ನ ಪಡ್ತಾ ಇದ್ದಾರೆ ಹಲವಾರು ಅದೇ ರೀತಿ ವಿಶ್ವ ಸಮರ ಹೇಗೆಷ್ಟು ಮುಖ್ಯನೋ ಅದೇ ಥರ ವಿಶ್ವ ವ್ಯಾಪಾರ ಸಮರಗಳು ಅಷ್ಟೇ ಮುಖ್ಯ. ಇದು ಬಹಳ ಬೇಗ ಪರಿಣಾಮವನ್ನು ಬೀರುತ್ತದೆ ಆರ್ಥಿಕ ಜನರ ಜೀವನದ ಮೇಲೆ, ವಿಶ್ವ ಜನರ ಮೇಲೆ, ವಿಶ್ವದ ಆರೋಗ್ಯದ ಪರಿಸ್ಥಿತಿ ಮೇಲೆ, ಅದರಲ್ಲೂ ಕೂಡ ಬೆಳೆಯುತ್ತಿರುವ ರಾಷ್ಟ್ರಗಳ ಮೇಲೆ, ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ. ಯಾಕೆಂದರೆ ಎಲ್ಲ ಈ ನೀಡಿಕೆ ಮತ್ತು ಬೇಡಿಕೆಯ ಸರಪಳಿಯನ್ನು ಸರಿಬಂಧಿಸುವ ಕೆಲಸವನ್ನು ವಿದೇಶಿ ವ್ಯಾಪಾರ ಮಾಡುತ್ತೆ. ಅದಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ರವರು ಈ ವಿಚಾರದಲ್ಲಿಯೂ ಕೂಡ ತಮ್ಮ ಬದಲಾವಣೆಯನ್ನು ಮಾಡ್ಕೊಳ್ತಾರೆ ಅಂತ ನಮ್ಮೆಲ್ಲರ ಆಶಯ. WTO ನಿಯಮಗಳಿಗೆ ಅನುಗುಣವಾಗಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದೊಡಗಬೇಕು. ಹಾಗೂ ಈ ಉದಾಹರಣೆಗೆ ನಮ್ಮ ಭಾರತ ಮುಂದಿನ ದಿನಗಳಲ್ಲಿ ಇವೆಲ್ಲ ಯಾವುದು ಹೆಚ್ಚಿನ ಕೃಷಿಯನ್ನು ನಾವು ಭದ್ರಪಡಿಸಬೇಕು. ಕೃಷಿ ರಕ್ಷಣೆಗೋಸ್ಕರ ನಾವು ಬೇರೆ ದೇಶಗಳ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕಕ್ಕೆ ಬರಲ್ಲ. ಎಲ್ಲಿವರೆಗೂ ಹೋಗ್ತೀರಿ ನೀವು? ಒಂದಿನ ತೊಂದರೆ ಆಗ್ತದೆ. ಅದಕ್ಕೆ ನಾವು ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಅದನ್ನು ಬೂಸ್ಟ್ ಮಾಡಿ ನಮ್ಮ ವಿದೇಶಿ ಕೃಷಿ ವಸ್ತುಗಳನ್ನೇ ನಮ್ಮ ದೇಶದ ಕೃಷಿ ವಸ್ತುಗಳು ಪೈಪೋಟಿ ಮಾಡುವ ಚೈತನ್ಯ ಬರುವಾಗೆ ಮಾಡುವ ಕೆಲಸವನ್ನು ನಮ್ಮ ದೇಶದ ಸರ್ಕಾರಗಳು ಮಾಡಬೇಕು. ಮತ್ತು ಈ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ರವರು ವಿಶ್ವ ಶಾಂತಿಗೆ ನೆಲೆಸೋದಕ್ಕೆ ಹೋರಾಟ ಮಾಡ್ತಿದ್ದಾರೆ. ಯುದ್ಧ ನಿಲ್ಲಿಸಿ, ಅದೇ ರೀತಿ ವಿಶ್ವ ಸಮರವನ್ನು ನಿಲ್ಲಿಸಿ ವಿದೇಶಿ ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನಾವು ನಮ್ಮೆಲ್ಲರ ನಂಬಿಕೆ. ನಮಸ್ಕಾರ.